ಒಂದು ನದಿ, 4 ಜಲಪಾತಗಳು ಇವು ಎಲ್ಲಿದೆ ಗೊತ್ತಾ? ಇದು ಕರ್ನಾಟಕದ ಹೆಮ್ಮೆ ಶರಾವತಿ ನದಿಯಿಂದ ರೂಪುಗೊಂಡ ಜೋಗ ಜಲಪಾತ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿದೆ. ಸುಮಾರು 253 ಮೀಟರ್ ಎತ್ತರದಿಂದ ನೀರು ಕೆಳಗೆ ಬೀಳುತ್ತಾ ರಾಜ, ರಾಣಿ, ರೋರರ್ ಮತ್ತು ರಾಕೆಟ್ ಎಂಬ 4 ಭಾಗವಾಗಿ ಹರಿದು ನೋಡುವವರ ಮನಸೆಳೆಯುತ್ತದೆ. ಮಳೆಗಾಲದಲ್ಲಿ ಈ ಜಲಪಾತದ ಗರ್ಜನೆ ಇನ್ನಷ್ಟು ಜೋರಾಗಿರುತ್ತದೆ ಮತ್ತು ಸಂಪೂರ್ಣ ಕಣಿವೆ ನೀರಿನಿಂದ ತುಂಬಿ ಅದ್ಭುತವಾದ ದೃಶ್ಯ ಕಾಣಸಿಗುತ್ತದೆ. ಇಲ್ಲಿ ಬ್ರಿಟಿಷ್ ಬಂದು ವೀಕ್ಷಣಾ ಸ್ಥಳ ಮತ್ತು ಕರ್ಗರ್ ಭಾಗದ ಪ್ಯಾರಾನಮಿಕ್ ವೀಕ್ಷಣಾ ಸ್ಥಳಗಳಿಂದ ಜಲಪಾತವನ್ನು ಬೇರೆ ಬೇರೆ ಕೋನದಲ್ಲಿ ನೋಡಬಹುದು. ಒಮ್ಮೆ ಬ್ರಿಟಿಷ್ ಭಾರತ ಮತ್ತು ಮೈಸೂರು ರಾಜ್ಯದ ಗಡಿಯಾಗಿದ್ದ ಈ ಜಲಪಾತ ಇಂದು ಒಗ್ಗಟ್ಟಿನ ಕರ್ನಾಟಕದ ಭಾಗವಾಗಿ ನಿಂತಿದೆ. ಜಲವಿದ್ಯುತ್ ಯೋಜನೆಯನ್ನು ಮೈಸೂರು ಸರ್ಕಾರವು 1943ರ ಮಧ್ಯದಲ್ಲಿ ರೂಪಿಸಿತು. 4 ಫ್ರಾನ್ಸಿಸ್ ಮಾದರಿಯ ಟರ್ಬೈನ್ಗಳನ್ನು ಸ್ಥಾಪಿಸಲ್ಪಟ್ಟಿದ್ದು ಸುಮಾರು 60 ಮೆಗಾವ್ಯಾಟ್ ನಷ್ಟು ವಿದ್ಯುತ್ ಉತ್ಪಾದನೆಯನ್ನು ಮಾಡುತ್ತದೆ. ಪ್ರಕೃತಿ, ಇತಿಹಾಸ ಮತ್ತು ಶಕ್ತಿ ಉತ್ಪಾದನೆ ಎಲ್ಲವೂ ಒಂದೇ ಸ್ಥಳದಲ್ಲಿ ಕಾಣಸಿಗುವ ಜೋಗ ಜಲಪಾತ. ನಮ್ಮ ಅಣ್ಣವ್ರು ಹೇಳಿದ ಹಾಗೆ ಸಾಯೋದ್ರೊಳಗೆ ಒಮ್ಮೆ ಆದರೂ ನೋಡು ಜೋಗದ ಗುಂಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.